ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ, ನಾವು ದೇವಸ್ಥಾನಕ್ಕೆ ಹೊರಟದು. ತುಂಬ ಅಂದರೆ ವರ್ಷವಾಯಿತು ಹೋಗದೆ. ಬಾಯ್ ಬಾಯ್ ಬಾಯ್. ಚಿನ್ನಿ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗುದು. ಹಾಯ್. ಸೂಪರ್ ಪ್ಲಾಜಾ ಸೂಪರ್ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಯಾವಾಗಲೂ ಗಾಡಿಯಲ್ಲಿ ಅದಕ್ಕೆ ಹೋಗೋದಲ್ವ. ಈಗ ನಿಮಗೆ ಕೂಡ ನಾನು ನಡ್ಕೊಂಡು ಹೋಗ್ತಿದ್ದ ದಾರಿ ತೋರಿಸುವ ಅಂತ. ಅಂದರೆ ನಾವು 10 ವರ್ಷದ ಮೊದಲು, ನಾನು ಗಾಡಿ ತೆಗೆದು 10 ವರ್ಷ ಆಯಿತು. ಗಾಡಿ ತೆಗೆಯುವ ಮೊದಲು ನಡ್ಕೊಂಡು ಹೋಗ್ತಿದ್ದದ್ದು. ನೋಡಿ, ಇದು ನಮ್ಮ ಪೇಟೆಗೆ ಹೋಗೋ ದಾರಿ. ಇದು ನನಗೆ ತುಂಬ ಆಸೆ ಇತ್ತು, ನಿಮಗೂ ನಾನು ನಡ್ಕೊಂಡು ಹೋಗೋ ದಾರಿ ತೋರಿಸ್ಬೇಕು ಅಂತ. ಇದುವೇ ದಾರಿ. ಇವಾಗ ಇಲ್ಲಿ ಕಾಂಕ್ರೀಟ್ ಸ್ವಲ್ಪ ರೋಡ್ ಸರಿ ಉಂಟು, ಅವಾಗೆಂತ ಇರಲಿಲ್ಲ. ಪಾಪ ಮಕ್ಕಳು ಚಿಕ್ಕದಿರುವಾಗ ಇಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದದ್ದು. ತುಂಬ ಉಂಟು ನಡೀಲಿಕ್ಕೆ. ಅಪ್ಪಗ ರೋಡ್ ಮಲ್ಲ ತೋಜಂತ ನಂಗೆ ಕಿತ್ತೇನೆ ಇದಾದನ ತೋಜು. ಹೌದಾದ ಅವಲಂತೀನಿ ಮಾತಮಲ್ಲ ನೀ ನಮ್ಮ ಎಲ್ಲಡತ್ತನ ಬೇತನ ಐತೆಲ್ಲ ಕನಸಿನು. ಇದು ರೋಡ್ ನೋಡಿ ಎಷ್ಟು ಉದ್ದುಂಟು. ಇದು ನನ್ನ ಫ್ರೆಂಡ್ ಮನೆ, ವಿಜಯ ಅಂತ. ನಾವು ಕೆಲಸಕ್ಕೆ ಒಟ್ಟಿಗೆ ಹೋಗ್ತಿದ್ದೆವು. ಹಾಯ್ 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 ಅಂದ ತುಚ್ಚುನು ಮರಚಿ ದೇವಸ್ಥಾನಗವೇ ಓಡಿ ನೀನೊಟ್ಟಿಗೆ ತುಚ್ಚುದೀಜಿ ಇಲ್ಲಡೆ ಬರ್ತದನ್ನ ತುಚ್ಚುಜಿ ಪೈ ತಿರ್ಗ ನನಗೆ ಅವನು ತಿರ್ಗದಂತ ತಪ್ಪನದ ಒಂದು ಆದಯ. ತುಂಬ ಉಂಟಾಯ್ತಾ ನಡೀಲಿಕ್ಕೆ. ಮಕ್ಕಳು ಚಿಕ್ಕದಿರುವಾಗ ತುಂಬ ಕಷ್ಟ ಅಲ್ವಾ. ಮನೆಯಲ್ಲಿ ಕೆಲಸ ಆಗಬೇಕು, ಮಕ್ಕಳ ಕೆಲಸ ಎಲ್ಲ ನಾವೇ ಮಾಡಬೇಕಲ್ಲ ಅವಾಗ. ಮತ್ತು ಹೀಗೆ ನಡ್ಕೊಂಡು ಬರಲಿಕ್ಕೆ. ಇದು ಸಪುರ ದಾರಿ ಇತ್ತು, ಇವಾಗ ಕಾಂಕ್ರೀಟ್ ಆಗಿದೆ. ಇಲ್ಲಿ ಸಪುರ ಅಂದರೆ ಕಲ್ಲು ಒಂಥರ ರೋಡು ಗುಂಡಿ ಆ ಥರ ಇತ್ತು, ಹೊಂಡದಾಗೆಲ್ಲ. ಇವಾಗ ರೋಡ್ ಇದ್ದ ಕಾರಣ ಸ್ವಲ್ಪ ಸ್ಪೀಡ್ ಆದರೂ ಹೋಗ್ಬೋದು. ಒಂದು ಇದೆಲ್ಲ ತೋಟವಾಗ ಇರಲಿಲ್ಲ ಅಂತಲ್ಲ. 10 ವರ್ಷ ಆಯಿತು ಮಾತ್ರ ನಾವು ಇಲ್ಲಿ ನಡ್ಕೊಂಡು ಹೋಗೋದು. ಅಂದರೆ ನಾನು 20 ವರ್ಷ ಆಯ್ತು. ನೋಡಿ, ಇಲ್ಲಿಂದ ಎಷ್ಟೋ ಸಲ ನಾನು ಒಂಜಿ ಪೆತ್ತ ಬರ್ತದೆ ಇಪ್ಪನಾಗ ನಾವು ಎಷ್ಟೋ ಸಲ ಇಲ್ಲಿ ಬಿದ್ದುಕೊಂಡು ಹೋಗಿದ್ದೇವೆ. ನಾನು ಚಿಕ್ಕವಳನ್ನು ಇಲ್ಲಿ ಮೇಲಿಂದ ಓಡಿಕೊಂಡು ಬಂದು ಇಲ್ಲಿ ಬೀಳುದು. ಅಂದರೆ ಮಗಳು ಚಿಕ್ಕವಳನ್ನು ಎತ್ತಿಕೊಳ್ಬೇಕಿತ್ತು, ಇವಳನ್ನು ಕೈಯಲ್ಲಿ ಇಟ್ಕೊಳ್ಬೇಕಿತ್ತು. ಆವಾಗ ನೋಡಿ, ಇದು ದಾರಿ ಹೀಗೆ ಉಂಟು. ಆವಾಗ ಮಳೆ ಬರುವ ಟೈಮು ಇಲ್ಲಿ ನೋಡಿ, ಹೀಗೆ ಇಲ್ಲಿಂದ ಫಾಸ್ಟ್ ಓಡಬೇಕಿದ್ರೆ ನನ್ನ ಕಾಲಿಗೆ ಇದಾಗಿ ಟಚ್ ಆಗಿ ಇಲ್ಲಿ ಬಿದ್ದದ್ದು. ಸರಿ ತಾಗಿದೆ. ಅದನ್ನು ಹಿಡ್ಕೊಂಡು ಮತ್ತೆ ಹೋಗಿದೆ. ಬಸ್ ಮಿಸ್ ಆಗಿದೆ ಅವತ್ತು. ಮಗಳಿಗೆ ತುಂಬ ತಾಗಿದೆ ಮಾತ್ರ. ನೋಡಿ, ಈ ಥರ ಉಂಟು ದಾರಿ.
ಸೇಮ್ ಡ್ರೆಸ್ ಆಗಿದೆ. ನಾವು ಹೇಳಿ ಹಾಕಿದ್ದಲ್ಲ, ನಾನು ರೂಮಿಂದ ಹಾಕಿ ಹೊರಗೆ ಬರುವಾಗ ಇವಳು ಸಹ ಅದನ್ನೇ ಹಾಕಿದ್ದಾಳೆ. ಹಾಗೆ ಯಬ್ಬ ವಿಷ ಸಾದಿ ನೋಡಿ, ಇದು ದಾರಿ ಮುಚ್ಚಿ ಹೋಗಿದೆ. ನನಗೆ ಹೆದರಿಕೆ ಆಗ್ತದೆ ಕಂಬಳಿ ಹುಳ ಅಂತ. ಬಾ ಬಣ್ಣಗಳ ನೇಟೇನೆ ರೋಡ್ ಅಂತ ಬೋದಿಗೆ ಬನ್ನಿ. ನೋಡಿ, ಇಲ್ಲಿನ ಅಕ್ಕನವರೆಲ್ಲ ಮಾತಾಡಲಿಕ್ಕೆ ಸಿಕ್ತಿದ್ರು ಅವಾಗ. ಚೂರು ಬಲಿಪು ಕಾಣ ಇಲ್ಲಡಿ ನೋಡಿ ಹೇಗೆ ಉಂಟು ದಾರಿ, ಹೇಗೆ ಅನಿಸ್ತದೆ ನಿಮಗೆ? ನಮಗೆ ದೊಡ್ಡವರಾದಾಗ ಪ್ರಾಬ್ಲಮ್ ಇಲ್ಲ ನೋಡಿ, ಇಲ್ಲೆಲ್ಲ ದೊಡ್ಡವರಿರುವಾಗ ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗೆ ಚಿಕ್ಕ ಇರುವಾಗ ಉಂಟಲ್ಲ ಎಷ್ಟು ಕಷ್ಟ ಅಂದರೆ, ಅವರನ್ನೊಂದು ಕೈಯಲ್ಲಿ ಇಟ್ಕೊಳ್ಬೇಕು, ಒಂದು ಕೈಯಲ್ಲಿ ಎತ್ತಿಕೊಂಡು ಒಂದು ಕೈಯಲ್ಲಿ ಇಟ್ಕೊಳ್ಬೇಕು, ಕಷ್ಟ ನೋಡಿ. ನಾನು ಅವಾಗ ಮನೆಯಲ್ಲಿ ಓಡಲಿಕ್ಕೆ ಶುರು ಮಾಡಿದವಳು ಉಂಟಲ್ಲ, ಬಸ್ ಸ್ಟ್ಯಾಂಡ್ ತನಕ ಓಡುದೆ. ತುಂಬ ಆಸೆ ಇತ್ತು ಯಾವಾಗ ತೋರಿಸ್ಬೇಕು ಅಂತ, ಆಸೆ ಇತ್ತು ನಿಮಗೆ ನನ್ನ ದಾರಿ ತೋರಿಸ್ಬೇಕಂತ. ಹಾಗೆ ದಾದಾ ಅದು ಬಿಡಿ, ಇಲ್ಲಿ ಒಂದು ಅಂಬಟೆ ಮರ ಇತ್ತು, ಇಲ್ಲಿಂದ ಇದು ಬೀಳೋದು ಹುಳ, ಕಂಬಳಿ ಹುಳ ಉಂಟಲ್ಲ ಅದು. ಇವಾಗೆಲ್ಲ ಬೇಗ ಬಲ್ಲ ಪೂಜೆ. ಈ ಸೊಪ್ಪನ್ನು ಪಲ್ಯ ಮಾಡಲಿಕ್ಕೆ ಆಗ್ತದೆ, ಸೊಪ್ಪನ್ನು ಪದಪೆ ಸೊಪ್ಪು ಕಮ್ಮ ಇತ್ತೆ ಕಂಬತಿಲ್ಲ ಸೀಸನ್ ಅವ ಪೂಜೆ. ನಾನು ಸ್ವಲ್ಪ ಫಾಸ್ಟ್ ಹೋಗುವ, ಬರುವಾಗ ಚೆಂದ ತೋರಿಸ್ತೇನೆ. ಪೂಜೆ ಹಾಕುಂಟು ಬೇಗಲ್ಲ ದಿಶ ಬೇಗ ಬಿದ್ದಾಡಿರ್ತೇನೆ. ಅದು ನಮ್ಮಲ್ಲಿಂದ ಇಲ್ಲಿಗೆ ಒಂದು 20 ನಿಮಿಷ ಆದರೂ ಉಂಟು ದಾರಿ. ಇವಾಗ ದಾರಿ ಕೂಡ ಸರಿ ಉಂಟು ಅಂತಕ್ಕಲ್ಲ ಗೊತ್ತಿಲ್ಲ. ನೋಡಿ, ಇದು ಆಂಜನೇಯ ದೇವಸ್ಥಾನ. ಇದು ನೋಡಿ, ಇಲ್ಲಿ ಸಂಕ ಆಗಿತ್ತು. ಇವಾಗ ಮೊದಲು ಇಲ್ಲಿಂದ ಪಾಪಿತ್ತು ನೋಡಿ, ಇಲ್ಲಿಂದ ಹೋಗೋದು ನಾವು ಮೊದಲು. ಇಲ್ಲೊಂದು ಪಾಪಿತ್ತು, ಅಲ್ಲಿ ಪಾಪಿತ್ತು ನೋಡಿ. ದೇವಸ್ಥಾನ ಪೂಜೆ ಶುರು ಆಯಿತು. ಮಂಗೇನಾ ಒಂದು ಬೇಗಲ್ಲ ಬಾ ನೋಡಿ, ಮೆಟಲ್ ಹತ್ತದು ಬಾ. ಸೂಪರ್ ಉಂಟು. ಬರುವಾಗ ಚಂದ ತೋರಿಸ್ತೇನೆ, ಬರುವಾಗ ತೋರಿಸೋದಕ್ಕಿಂತ ಹೋಗುವಾಗ ತೋರಿಸೋದೇ ಚಂದ ಅಂತ ಆಗ್ತದೆ ನನಗೆ. ನೋಡಿ ಪುಣೆ, ಅಯ್ಯೋ ಆತತ್ತು ಸಾದಿಂಡು ಬಲ, ಬೇಗ ಬಲ ಭಯಂಕರ ಬಚ್ಚಿ. ನಾನು ನನ್ನ ಮಕ್ಕಳ ಚಪ್ಪಲ ನೋಡಿ, ದೇವಸ್ಥಾನ ಒಳ್ಳೆ ದಿಶೆ ಕತ್ತ ಭಯ. ಅವ ಅಲ್ಲೇ ಸಾದಿ ಕೂಲ್ ತುಂಬ ಖುಷಿ ಆಗ್ತದೆ ದೇವಸ್ಥಾನದೊಳಗೆ. ಎಲ್ಲ ಕಡೆಯಲ್ಲಿ ಹಾಗೆ ಅಲ್ವಾ, ಕೂಲಾಗಿತ್ತು. ತೃಪ್ತಿ ದೊರೆಯಿತು. వెంక కుళ్ళు లేకనే తోచినేది తులా అల్ల కొడిట్లా నిచ
ಯಾವ್ದು ದಾಳಿಚ್ಚಿ ನೋಡಿ, ಇಲ್ಲಿ ಬರೋದವರೊಮ್ಮೆ ಬನ್ನಿ, ಇಲ್ಲಿ ನೋಡಿ ಎಷ್ಟು ಚಂದ ಅಂತ. ಗೊತ್ತುಂಟು, ಫೋಟೋ ಪ್ಲೇನ್ ಎತ್ತೀರ. ವಿಡಿಯೋ ಮಾಡಲಿಕ್ಕೆ ಕೇಳಬೇಕಲ್ಲ, ಅದಕ್ಕೆ ನಾನು ತೆಗಿಲಿಲ್ಲ. ಒಂದು ಒಲೆ 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 ಒಣಸುಂಟು ದಿಶಾ. ಹಾಯ್ ಅವತ್ತುಲಾಗಿ ಪೂರಲ್ಲ ಚಿತ್ತದನೆ ನೋಡಿ, ದನಗಳು ಎತ್ತು ತುಂಬ ಇದೆ. ನಿತ್ಯೋತ್ಸವ ಮಲ ಇವಾಗ ಪೂಜೆ ಎಲ್ಲ ಆಗಿ ತಿಂದೆಲ್ಲ ಆಗಿ ಚಾ ಕುಟ್ಟೆಲ್ಲ ಆಗಿ ಅಲ್ಪಮ್ಮ तू जब अकट ऐते नूर केरा अपना निके सूपर देवस्थान ಇನ್ನು ಇಲ್ಲಿಂದ ಅಲ್ಲಿ ತನಕ ಹತ್ತಿಕೊಂಡೇ ಹೋಗಲಿಕ್ಕೆ ಫುಲ್ ಅಪ್ಪು. ನೋಡಿ ಆಂಜನೇಯ ಮೂರ್ತಿ ದೊಡ್ಡದು. ಅಂಗಡಿಗೆಲ್ಲ ಹೋಗಿ ಬಂದದ್ದು, ಅಂದರೆ ನಾವು ಮೊದಲು ಡೈಲಿ ಹೋಗ್ತಿದ್ದೇವಲ್ಲ ಅಂಗಡಿಗೆ, ಹಾಗೆ ಅಕ್ಕನ ಹತ್ರ ಮಾತಾಡಿ ಎಲ್ಲ ಬಂದದ್ದು. ಹಾಗೆ ಇವಾಗ ನಾವು ಕೆಳಗೊಂದು ಮನೆ ಉಂಟು, ಅಲ್ಲಿ ಸ್ವಾಮೀಜಿಯ ಮನೆ, ಬೂರ್ಚಿ ಅಲ್ದು ಅನ್ಕೊಂತ ಸ್ವಾಮೀಜಿಯ ಮನೆ. ಹಾಗೆ ಅಲ್ಲಿ ತಾಯಿ ಇದ್ದಾರೆ, ಸ್ವಾಮೀಜಿಯ ತಾಯಿ. ಡೈಲಿ ಮಾತಾಡ್ತಿದ್ದೆ ಮೊದಲು ಹೋಗುವಾಗ, ಹಾಗೆ ಅವರನ್ನೊಮ್ಮೆ ನೋಡಿ ಬರಬೇಕು. ಹಾಗೆ ಅವರ ಸ್ವಾಮೀಜಿಯ ಅಕ್ಕನ ಮಗನ ಮಿಸ್ಸೆಸ್ ಇದ್ದಾರೆ, ಅವರ ಫ್ರೆಂಡ್ ಆಗಿದ್ದಾರೆ ನನಗೆ. ಹಾಗೆ ಅವರನ್ನು ಸಹ ಮಾತಾಡಿಸಿಕೊಂಡು ಬರಬೇಕು. ಹಾಗೆ ಹೋಯ್ ಇದಟ್ಟು ಬರ್ತದ ಮಸ್ತ್ ಬಾತೆ ರುಚಿ. ಹಾಗೆ ಮಸ್ತ್ ಬರ್ತು ಬಾತೆ ರುಚಿ. ಮತ್ತೆ ಇಲ್ಲಿಂದಲೇ ಬರಬೇಕು. ಅವಳೆ ಕೂಡ ಅವಳೆ ಸಾದಿದ್ದಿ ಇಜ್ಜಿ ತೂಲ ಒಮ್ಮನಂತದ್ದು. ಹಾಗೆ ಅವಳು ಇಲ್ಲಡೆ ಸಾದಿಜ್ಜಿ ಬಲ ಹಾಗೆ ತುಂಬ ಖುಷಿ ಆಯಿತು. ಇನ್ನು ಒಮ್ಮೆ ದೇವಸ್ಥಾನಕ್ಕೆ ಬಂದರೆ ಮತ್ತೆ ಬರಬೇಕು ಅಂತ ಆಗುದಲ್ವಾ, ಖುಷಿ ಆಗ್ತದೆ. ಆದರೆ ಇವತ್ತಿವಲ್ಲ ಮಾತ್ರ ಅಲ್ಲ, ಇನ್ನೊಬ್ಬಳನ್ನು ಕರ್ಕೊಂಡು ಬರಬೇಕು ನಾಳೆ. ಸಂಡೇ ಅವರು ಸ್ವಲ್ಪ ಮಲಗಿದ ಅಲ್ಲಿಂದ ಏರುವುದೇ ಕಷ್ಟ, ಲೇಟ್ ಆಗ್ತದೆ. ದಾದ ಪಲಿಪುಣೆ ಈ ಮಲ್ಲ ಡ್ರಮ್ಮ ಯಾರಿಗಾದ್ರೂ ಗೊತ್ತುಂಟ ಇಂಥ ಪಾಪಲ್ಲಿ ಹೋಗ್ಲಿಕ್ಕೆ? ಬಲ ಓಹೋ, ಇದು ಮಾತ್ರ ಚೇಂಜ್ ಆಗಿದೆ. ಮೊದಲು ಹೀಗೆ ಇರಲಿಲ್ಲ, ಮೊದಲು ಇದೆಲ್ಲ ಬಿಲ್ಡಿಂಗ್ ಇರಲಿಲ್ಲ ಆವಾಗ. ಇಲ್ಲಿಂದ ಇದು ಹೀಗೆ ಇರ್ತದಲ್ಲ ದಿಶಾ, ಇಲ್ಲಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ. ಇಲ್ಲಿ ಬಾತುಕೋಳಿ ಇತ್ತು, ಕೊಲ್ಲ ಇತ್ತು. ನೋಡಿ ಇಲ್ಲಿ ಪಾಪಿತ್ತು ಅವಾಗ. ಇದು ಹೊಲೆ ನೋಡಿ, ಇಲ್ಲಿ ಪಾಪಿತ್ತು, ಪಾಪಿಂದ ಹೋಗುದು. ಈಗ ನಾವು ಅಲ್ಲಿಂದ ದಾರಿ ಉಂಟು.
ಅವತ್ತೊಮ್ಮೆ ಇಲ್ಲಿ ನಾನು ನಡ್ಕೊಂಡು ಬರಬೇಕಾದ್ರೆ ಅವತ್ತೊಮ್ಮೆ ನಾನು ಸ್ವಲ್ಪ ಕತ್ತಲಾಗುವಾಗ ಉಂಟಲ್ಲ, ಇಲ್ಲಿ ನಡ್ಕೊಂಡು ಬರುವಾಗ ಜೋರು ಬಲೆಗಳ ಶಬ್ದ ಕೇಳಿತು. ಆವಾಗ ನಾನೆಂತ ಹೀಗೆ ನಿಂತೆ ಸೈಡಿಗೆ ನಿಂತಾಗ ಏನಾಯಿತು, ಮತ್ತೆ ಅಲ್ಲಿ ಕೇಳ್ತಾ ಉಂಟು, ಅಲ್ಲಿ ತೋಟದಲ್ಲಿ ಗೆಜ್ಜೆ ತೋಟದೊಳಗೆ ಕೇಳ್ತಾ ಉಂಟು. ಅದು ಎಂತಂದರೆ ಇದು ಎಂತ ದೇವರು ಅಂದರೆ ಇಲ್ಲಿ ಇದಿತ್ತು ಮಲರಾಯದ್ದು. ಅದು ಹೋಗೋ ಟೈಮು. ನನಗೆ ಹೆದರಿಕೆ ಅಂತ ಆಗಲಿಲ್ಲ, 6 ಮಕ್ಕಳಾಗಿತ್ತು. ಅದು ಬೇರೆಯವರು ಹೇಳಿ ಅಲ್ಲಿತ್ತಲ್ಲ ಹಾಗೆ. ಎಂಥ ಬಲೆಗಳ ಶಬ್ದ ಅಂದರೆ ಅಷ್ಟು ಚೆಂದ ಕೇಳ್ತಿತ್ತು, ಬಲೆ ಅಷ್ಟು ಚೆಂದ ಕೇಳಿತ್ತು. ಮತ್ತು ಇಲ್ಲಿ ಹತ್ತಿರದವರು ಹೇಳಿತು ಅದು ಹೀಗೆ ಮಲರಾಯನ ಉಚ್ಚಲಿತ್ತು ಅಂತ. ಇದಿತ್ತು ಮಲರಾಯದ್ದು, ಅದು ಹೋಗುವ ಟೈಮ್ ಅಂತೆ. ಹಾಗೆ ಅಷ್ಟು ಚೆಂದ ಅಂದರೆ ಬಲೆ ಹೇಗೆ ಹೆಂಗಸರು ಗಿಲಿಗಿಲಿ ಆಗ್ತದಲ್ಲ ಆ ಥರ ಅಷ್ಟು ಚೆಂದ ಕೇಳ್ತಿತ್ತು ನನಗೆ. ಇಲ್ಲಿ ಮಾತಾಡಲಿಕ್ಕೆ ತುಂಬ ಮನೆ ಉಂಟು. ಹಾಗೆ ಮಾತಾಡಿಕೊಂಡು ಬರುವಾಗ ನೋಡಿ, ಈಗ ಗಂಟೆ ಎಷ್ಟು ದಿವಸ 9 ಮಕ್ಕಳ ಶೂ ಇದು ಕೊಡ್ತಾನ ಯಾಪ ಪೂಜೆಗೆ ಹೋದಾಗ್ತಾರೆ ಹಂಚ. ಇಲ್ಲಿ ನೋಡಿ ಮಾತಾಡಿಕೊಂಡು ಬರಬೇಕಾದ್ರೆ ತುಂಬ ಮನೆ ಸಿಗ್ತದೆ. ಹಾಗೆ ಒಬ್ಬರ ಹತ್ರ ಮಾತಾಡಿ ನಾವು 8 ಹೋಗಿದೆ ಅಲ್ಲ ಪೂಜೆಗೆ. 9 ಗಂಟೆಗೆ ಏನು ಮಂಟೆಗೆ ಪೋತುಜ ಲೇಟ್ ಆಯಿತು. ಇದು 9 ಗಂಟೆ ತನಕ ದೇವಸ್ಥಾನದಲ್ಲಿದ್ದೆವು. ಆಮೇಲೆ ಅಂಗಡಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಮಾತಾಡಿದೆವು. ಮತ್ತು ತುಂಬ ಮನೆ ಉಂಟು. ಹಾಗೆ ಸ್ವಾಮಿ ಮನೆಗೆ ಹೋಗಿದ್ದೇವಲ್ಲ, ಸ್ವಾಮಿಯ ತಾಯಿಗೆ ಫಸ್ಟಿಗೆ ಗುರ್ತವೇ ಸಿಕ್ಕಲಿಲ್ಲ ಸ್ವಲ್ಪ ಮಾತಾಡುವಾಗ. ಅಂದರೆ ನನ್ನನ್ನು ಕಾಯ್ತಾ ಇದ್ದರು ಮೊದಲೆಲ್ಲ, ಖುಷಿ ಆಗ್ತಿತ್ತು. ಇದು ಸ್ಟಿಚ್ಚಿಗೆ ಏನಾದರೂ ಕೊಡ್ತಾಯಿದ್ರು ಹಾಗೆ ಇವಾಗ ಸ್ವಲ್ಪ ಹುಷಾರಿಲ್ಲ. ಫಸ್ಟಿಗೆ ಗುರ್ತ ಸಿಕ್ಕಲಿಲ್ಲ. ಹಾಗೆ ತುಂಬ ಹೊತ್ತಾಗಿ ಅವ್ರ ಹತ್ರ ಎಲ್ಲ ಮಾತಾಡಿ ಹೊರಗೆ ಬರುವಾಗ ಈಗ ಗುರ್ತ ಸಿಕ್ಕಿತ್ತು ಅಂತ ಹೇಳಿದರು, ಖುಷಿಯಾಯಿತು. ಹಾಗೆ ಅವರ ಹತ್ರ ಮಾತಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು, ಗುರ್ತ ಸಿಕ್ಕಿತ್ತಲ್ಲ ಅಂತ. ಫಸ್ಟಿಗೆ ಅವರಿಗೆ ಯಾರು ಅಂತ ಗೊತ್ತಾಗಲಿಲ್ಲ ಆಯಿತು. ಹಾಗೆ ತುಂಬ ಖುಷಿಯಾಯಿತು ನನಗೆ ಮಾತ್ರ ಹೋಗಿ ಮಾತಾಡಿದ್ದೆಲ್ಲ. ಎಷ್ಟೊಂದು 10 ವರ್ಷವೇ ಆಯಿತು ಈ ಕಡೆಯಿಂದ ಹೋಗದೆ. ಅದ 10 ವರ್ಷ ಜಾಸ್ತಿ ಈಚೀಚೆ ಆಯ್ತು. ಮುಸ್ಕು ನಡತಂದರ್ಪಣೆ ನಡತಂದ ಹೋಯ್ತೆ. ಯಾವಾಗಲೂ ಹೋಗಾಗ ಓಡಿಕೊಂಡೇ ಹೋಗುದು ಇಲ್ಲಿಂದೆಲ್ಲ. ಬರುವಾಗ ನಿಧಾನ ಎಲ್ಲರ ಹತ್ರ ಮಾತಾಡಿಕೊಂಡು ಬರೋದು ಮನೆಯಲ್ಲಿ. ಅದೊಂದು ಅಭ್ಯಾಸ. ಮನೆಗೆ ಹೋಗೋದಿಲ್ಲ, ಎಲ್ಲರೂ ಹೊರಗಡೆ ಇರ್ತಾರಲ್ಲ ಮಾತಾಡ್ಕೊಂಡು. ಹಾಗೆ ತುಂಬ ಖುಷಿ ಆಗ್ತದೆ. ಇಲ್ಲಿ ತೋಟ ಎಲ್ಲ ಇರಲಿಲ್ಲ ಆವಾಗ. ಸ್ವಾಮಿಯ ಮನೆಯಲ್ಲಿ ಮಾತ್ರ ನಾನು ವೀಡಿಯೋ ಮಾಡಲಿಲ್ಲ, ನನಗೆ ಸರಿಯಾಗಲಿಲ್ಲ ಬೇಡ ಅಂತ. ಹಾಗೆ ಸ್ವಾಮಿ ಮಾತಾಡಲಿಕ್ಕೆ ಸಿಕ್ಕಲಿಲ್ಲ, ಸ್ವಾಮೀಜಿಯವರು. ಅಲ್ಲಿ ಏನಾದರೂ ಅವರ ಹತ್ರ ಕೇಳಲಿಕ್ಕಿದ್ರೆ ಮಾತ್ರ ಅವರ ಹತ್ರ ಹೋಗಲಿಕ್ಕೆ. ಹಾಗೆ ಒಳಗೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ನನಗೆ ಸರಿಯಾಗಲಿಲ್ಲ. ವರ್ಷಕ್ಕೊಮ್ಮೆ ಪೂಜೆಗೆ ಹೋಗೋದಲ್ವಾ, ಯಾಕೆ ವೀಡಿಯೋ ಮಾಡೋದು ಅಂತ ಆಯಿತು ನನಗೆ. ಇನ್ನು ಯಾವಾಗಾದರೂ ಹೋದರೆ ಮಾಡ್ತೇನೆ. ಹಾಗೆ ತುಂಬ ಖುಷಿಯಾಯಿತು. ನಮ್ಮ ಮನೆಯಿಂದ ಬಸ್ಸಿಗೆ ಇಲ್ಲಿಂದ ಹೋಗಬೇಕಿದ್ರೆ ಸಾಧಾರಣ ಅರ್ಧ ಗಂಟೆ ಉಂಟು. ಅರ್ಧ ಗಂಟೆ ಅಲ್ಲ, 40 ನಿಮಿಷ 45 ನಿಮಿಷ ಉಂಟು, ಅಷ್ಟುಂಟು. ನನಗೆ ಫಸ್ಟ್ ಮದುವೆದ ಶುರುವಿನಲ್ಲೆಲ್ಲ ಹೋಗಬೇಕಿದ್ರೆ 45 ನಿಮಿಷ ಬೇಕೇ ಇತ್ತು. ಹಾಗೆ ಆಮೇಲೆ ಓಡಲಿಕ್ಕೆ ಶುರು ಮಾಡಿದವಳು ಓಡಿಕೊಂಡೇ ಹೋಗುದು ಕೆಲಸಕ್ಕೆ. ಅದನ್ನೆಲ್ಲ ನೆನೆಸಿಕೊಂಡ್ರೆ ತುಂಬ ಬೇಸರ ಆಗ್ತದೆ. ಈಗ ಬೇಸರ ಅಂದರೆ ಆಗೇನಿಲ್ಲ, ಈಗ ಮಕ್ಕಳು ಚಿಕ್ಕಿರುವಾಗ ನಮಗೆ ಅವರನ್ನು ಸರಿ ನೋಡುವುದಿಲ್ಲಲ್ಲ. ಹಾಗೆ ಹಾಯ್ ಎಂಕ್ಲೋಡಿರ್ಗು ದಾನೆ ಕುಸ್ಮಕ್ಕ ಇನ್ನು ನಮ್ಮ ಮನೆಗೆ ನೋಡಿ ಹತ್ತಲಿಕ್ಕೆ. ನಿನ್ನ ಡ್ರೆಸ್ ಕಮ್ಮಿ ದಿನ ಅಲ್ಪ ನಾಗಣ್ಣ ಕಣ್ಣಿಲ್ಲ ಕಣ್ಣು ಕಾಕೊಂತು ಎಡ್ಡಿ ಪಾತಿರ್ಬೇಕಮ್ಮ ಮಲ್ಲೈ ಎಲ್ಲಿಗೆ ಪಾತ್ರೆ ಒಂದು ಇಜ್ಜಂಡೆ ಕೈಗನ್ನೆಲ್ಲ ಕೈಗನ್ನಡಲ್ಲ ಉಂಟು ನೋಡಿ ಇಷ್ಟು ಅಪ್ಪು ಹತ್ತಲಿಕ್ಕೆ.
ಮುಳ್ಪಡ್ದು ಊರಲ್ಲಿ ಪಂಡ ತಿರ್ತಿ ಅಪ್ಪ ಕಿಲ್ಲಲ್ಲಿ ಇಲ್ಲೇರ ಪೋಚೇರ ಅಂತ ಇದು ನಮ್ಮ ಆಟದ ಮೈದಾನ ನೋಡಿ, ಇದು ಆಟದ ಮೈದಾನ, ಗ್ರೌಂಡು. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಇನ್ನು ಒಮ್ಮೆ ಪೇಟೆಗೆ ಹೋಗ್ಬೇಕು. ಚಿನ್ನಿ ಅಂತಲ್ಲ ಚಿನ್ನಿ ದಾದಿ ಚಿನ್ನಿ ಚಿನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.